ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಿಲ್ಕ್ ಪೌಡ್ರ್ಲಿಂದ ರಸಗುಲ್ಲ ಯಾವ ಥರ ಮಾಡೋದು ಅಂತಂದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ನಾನು ರಸಗುಲ್ಲಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದು ಇಟ್ಕೊಂಡೇನಿ ನೋಡಿರಿ ಫ್ರೆಂಡ್ಸ್. ಪಾಕ ಮಾಡ್ಕೊಳಕ್ಕೆ ಇದು ಸಕ್ಕರೆ ಇಟ್ಕೊಂಡೀನಿ. ಇವಾಗ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು, ಇದನ್ನು ಹಾಲು ತಯಾರು ಮಾಡ್ಕೊಳಕ್ಕೆ ಒಂದು ಡಬ್ರಿ ಇಟ್ಕೊಂಡೀನಿ, ಸ್ಟೀಲ್ ಡಬ್ರಿ. ಇವಾಗ ಅದಕ್ಕೆ ನೀರು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೊತೀರಿ ಅಷ್ಟು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನೀರು ಪಾಕಕ್ಕಿಟ್ಟು ಇಲ್ಲೇ ಮಿಲ್ಕ್ ಪೌಡ್ರನ್ನು ತೊಗೊಂಡಿನಿ ನೋಡಿರಿ. ನೆಕ್ಸ್ಟ್ ಇವಾಗ ಗ್ಯಾಸನ್ನು ಆನ್ ಮಾಡಿ ನಾವು ನೀರು ಕಾಯಕ್ಕಿಡೋಣ. ಸ್ವಲ್ಪ ಉಗುರು ಬೆಚ್ಚಗೆ ಆತಂದ್ರೆ ನೀರನ್ನು ಬಂದ್ ಮಾಡಿ ಆವಾಗ ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ನೀರನ್ನು ಕಾಯಕ್ಕಿಟ್ಟೇನಿ. ಜಸ್ಟ್ ಕೈಗೆ ಒಂದು ಸ್ವಲ್ಪ ಬಿಸಿ ಹತ್ತೈತೆ ಅನ್ನೋದು ಆವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಳಗಿಳಿಸ್ಕೊಂಬಿಡೋಣ ನೀರನ್ನ. ಯಾಕಂದರೆ ತಣ್ಣೀರ್ಲಿಂದ ಸ್ವಲ್ಪ ಹಾಲಿನ ಪುಡಿ ಕಲಿಸ್ಕೊಳೋದ್ರಿಂದ ಗಂಟಾಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಮಿಲ್ಕ್ ಪೌಡ್ರ್ ಏನಿರುತ್ತಲ್ಲ ಅದು ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊತ ಬರಬೇಕು, ಗಂಟಿರ್ಲಾರ್ದಂಗೆ. ಅದನ್ನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ನೀರು ಕಾಯಲಿ ನೋಡಿ ಫ್ರೆಂಡ್ಸ್. ಇವಾಗ ಜಸ್ಟ್ ಸ್ವಲ್ಪ ಬಳ್ಳು ಬಿಸಿಯಾಗಷ್ಟು ನೀರು ಕಾಯ್ತು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಇವಾಗ ಕೆಳಗಿಳಿಸ್ಕೊಂಡು ಮಿಲ್ಕ್ ಪೌಡ್ರ್ ಏನೈತಲ್ಲ ಅದನ್ನು ಹಾಕ್ಕೊತ ಹಾಲು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ನೀರಿನ ಡಬ್ರಿ ತಳಗಿಳಿಸ್ಕೊಂಡಿನಿ. ಇವಾಗ ಮಿಲ್ಕ್ ಪೌಡ್ರ್ ಹಾಕ್ಕೊತ ಇದನ್ನು ಹಾಲು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ ಹಾಕ್ಕೊತ ತಿರುಗಾಡಿಸ್ಕೊತ ಇರಬೇಕು. ಈ ಥರ ಮಾಡೋದ್ರಿಂದ ಗಂಟಾಗಂಗಿಲ್ಲ ಅಂತಂದು ನಿಮ್ಗೆ ಹೇಳೋದು. ಯಾಕಂದ್ರೆ ತಣ್ಣೀರ್ಲಿಂದ ನಾವೇನು ಮಾಡ್ಕೊತೀವಿ ಅದು ನಾವು ಸರಿತಂಗ ಅದನ್ನು ಕಲಿಸ್ಲಿಲ್ಲಪ್ಪ ಅಂದರೆ ಗಂಟಾಗೋದು ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಈ ಥರ ಹಾಲನ್ನು ತಯಾರಿಸ್ಕೋಬೇಕು ಅಂತಂದು ಹೇಳೋದು. ಎಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಈ ಥರ ಕಲಿಸ್ಕೊಂತ ಹೋದರೆ ಹಾಲು ಒಂದಿಟ್ಟು ಗಂಟಾಗಂಗಿಲ್ಲ. ಬಿಸಿ ನೀರಿಂದ ನಾವು ಈ ಥರ ಮಾಡ್ಕೊಳೋದ್ರಿಂದ ಗಂಟಾಗಂಗಿಲ್ಲ ಹಾಲು. ಹಾಲಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ತೋರಿಸ್ತೀನಿ ಸ್ವಲ್ಪ ಗಂಟಿರ್ಲಾರ್ದಂಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಫ್ರೆಂಡ್ಸ್. ಈ ಥರ ಇರಬೇಕು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊತಿರ್ಬೇಕು. ಕೈಯಾಡ್ಸೋದೇನಾರು ಬಿಟ್ರಪ್ಪ ಅಂತಂದರೆ ಇದು ತಳ ಹಿಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಹಾಲಿನ ಪುಡಿ ಅದರಿಂದ ಮಾಡೋದಲ್ಲ. ಇದನ್ನು ಸ್ವಲ್ಪ ಒಂದು ಕುದಿಲಿಂದ ಹಾಲು ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಕೈಯಾಡಿಸ್ಕೊತ ಇರಬೇಕು. ಇವಾಗ ಗ್ಯಾಸನ್ನು ಆನ್ ಮಾಡಿ ಇದನ್ನು ಕುದಿಯೋಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ, ಇಷ್ಟು ಸಣ್ಣ ಉರಿಲಿಂದ ಇದನ್ನು ಕುದಿಯಾಕೆ ಬಿಡೋಣ. ಈ ಥರ ಕೈಯಾಡಿಸ್ಕೊಂತ ಇರಬೇಕು. ಅಂದ್ರೆ ತಳ ಹಿಡಿಯಂಗಿಲ್ಲ ಅಂತಂದು ಹೇಳೋದು. ತಳ ಹಿಡಿದ್ರೆ ಮತ್ತು ಅದರ ವಾಸನೆಗೆ ಚೆನ್ನಾಗಿ ಬರೋಂಗಿಲ್ಲ ರಸಗುಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಹಾಲು ಕುದಿಯಾಕೆ ಬಂತು. ಮ್ಯಾಗೆಲ್ಲ ಬುರುಗ ಬರಾಕತೈತಿ. ಒಂದು ಕುದಿ ಬಂತಪ್ಪ ಅಂತಂದು ನಿಂಬೆಹಣ್ಣು ಏನಿರುತ್ತಲ್ಲ ಹಿಂಡ್ಕೊಂಡ್ಬಿಡ್ಬೇಕು ನೋಡಿ ಫ್ರೆಂಡ್ಸ್. ಇವಾಗಿದ್ದು ಒಂದು ಕುದಿ ಬಂತು. ಇವಾಗ ನೆಕ್ಸ್ಟ್ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು ಹಾಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಹಾಲಿಗೆನ ಹಾಕೊಳಕತ್ತೀನಿ. ಈ ಥರ ಲಿಂಬೆಹಣ್ಣು ಹಾಕೋಬೇಕು. ಬೀಜನ ತಗೋಬೇಕು. ಬೀಜ ಇತ್ತಂದರೆ ಕಹಿ ಅಂಶ ಬರುತ್ತೆ, ತಿನ್ನೋಕೆ ಚಲೋ ಅನ್ಸಂಗಿಲ್ಲ. ನಾವೇನು ರಸಗುಲ್ಲ ಮಾಡಿರ್ತೇವಲ್ಲ ಅದು
ಒಂದು ಲಿಂಬೆಹಣ್ಣು ಇದ್ರೂ ಅದರಲ್ಲಿ ಕಹಿ ಅಂಶ ಬರುತ್ತೆ. ಇವಾಗ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡೀನಿ. ಇವಾಗ ಹಾಲು ಹೊಡಿತಾ ಬರಾಕತ್ತೈತೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ಲಿಂಬೆಹಣ್ಣು ಏನು ಹಾಕ್ಕೊಂಡೀವಿ, ಹಾಲು ಈ ಥರ ಹೊಡ್ಕೊಂತ ಬರುತ್ತೆ. ಇವಾಗ ಇದನ್ನು ಈ ಥರ ಬಿಟ್ಬಿಡ್ಬೇಕು. ಇವಾಗ ಮತ್ತೆ ಗ್ಯಾಸನ್ನು ಚಾಲೂ ಮಾಡಿಕೊಂಡು ಸಣ್ಣ ಉರಿಲಿಂದ ಈ ಥರ ಕೈ ಆಡಿಸ್ಕೊತಿರ್ಬೇಕು. ನೋಡಿ ಫ್ರೆಂಡ್ಸ, ಮತ್ತೆ ಗ್ಯಾಸನ್ನು ಚಾಲೂ ಮಾಡಿಕೊಂಡೆ. ಇವಾಗ ಮತ್ತೆ ಸಣ್ಣ ಉರಿಲಿಂದ ಇದನ್ನು ಕುದಿಸಾಕತ್ತೀನಿ ನೋಡಿರಿ. ಯಾಕಪ್ಪ ಅಂದರೆ ಹಾಲು ಬಿಸಿ ಇರುತ್ತಲ್ಲ, ಆವಾಗ ನಾವು ಲಿಂಬೆಹಣ್ಣು ಹಿಂಡ್ಕೊಂಡಿರ್ತೀವಿ. ಅದು ಅರ್ಧ ಪರ್ಸೆಂಟಷ್ಟಷ್ಟ ಇದು ಹಾಲಿನ ಪುಡಿದೇನಿತ್ತು ನೋಡು ಪನ್ನೀರು ಬಂದಿರುತ್ತೆ. ಇನ್ನು ಅರ್ಧ ಪರ್ಸೆಂಟ್ ಏನಿತ್ತು ನೋಡಪ್ಪ, ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಹೊಳ್ಳಿ ಚಾಲೂ ಮಾಡಿ ಸಣ್ಣ ಉರಿ ಇಟ್ಟು ಮತ್ತೆ ಒಂದು ಕುದಿನ ಕುದಿಸ್ಕೋಬೇಕು. ಅಂದ್ರೆ ಕ್ಲಿಯರಾಗಿ ಮಸ್ತ್ ಬರುತ್ತೆ. ಈ ಥರ ಮಾಡಿದ್ರೆ ಮಸ್ತ್ ಪನ್ನೀರಿಂದ ಬರುತ್ತೆ ಅಂತಂದು ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಗಟ್ಟಿಯಾಗಿ ಹಾಲೆಲ್ಲ ಒಡೆದು ಪನ್ನೀರಿಂದು ಬ್ಯಾಟ್ರ್ ಬಂತು ನೋಡ್ರಿ. ಈ ಥರ ಬರುತ್ತೆ. ನೀವು ಡೈರೆಕ್ಟ್ ಇವಾಗ ಹಾಲು ಹಾಕಿ ಕುದಿಸೋದ್ರಿಂದ ಜಾಸ್ತಿ ಹಾಲು ಒಡೆಯಂಗಿಲ್ಲ ಅನ್ನೋ ಒಂದು ಇದಕ್ಕೆ ನಾನು ಹೇಳೋದು. ಜಸ್ಟ್ ಫಸ್ಟು ಹಾಲಿಗೆ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು ಹಾಕಿ ಒಂದು ಕುದಿಸಿ ಕೈಯಾಡಿಸಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು 5 ನಿಮಿಷದ ಮತ್ತೆ ಹೊಳ್ಳಿ ಗ್ಯಾಸನ್ನು ಸಣ್ಣ ಉರಿ ಇಟ್ಟು ಚೆನ್ನಾಗಿ ಈ ಥರ ಕೈಯಾಡಿಸಿದ್ರೆ ಮಸ್ತ್ ಈ ಥರ ಗಟ್ಟಿಯಾಗಿ ಪನ್ನೀರಿನ ಬ್ಯಾಟ್ರ್ ಬರುತ್ತೆ. ಆ ಬ್ಯಾಟ್ರನ್ನ ಇವಾಗ ರಸಗುಲ್ಲ ಮಾಡೋದು. ಇವಾಗ ಇದು ಕಂಪ್ಲೀಟಾಗಿ ಇದು ರೆಡಿ ಆಗೈತೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಇಷ್ಟು ಸಣ್ಣ ಇಟ್ಟು ಇವಾಗ ಒಂದು ಕುದಿ ಮತ್ತೆ ಕುದಿಸಿದ್ದೆ ನಾನು. ಇವಾಗ ಇದನ್ನು ಆಫ್ ಮಾಡ್ತೀನಿ ನೋಡಿರಿ. ಇವಾಗ ಇದು ರೆಡಿ ಆಗೈತೆ ಅಂತ ಅರ್ಥ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಅದನ್ನು ಬಸ್ಕೊಳಕ್ಕೆ ಒಂದು ಡಬರಿ ಇಟ್ಕೊಂಡೀನಿ. ಈ ಥರ ತೂತಿನ ಸಣ್ಣಗೆ ಇರಬೇಕು. ಆ ಡಬರಿ ಮೇಲೆ ಇದನ್ನು ತೂತಿನ ಸಣ್ಣಗೆ ಇಡಬೇಕು. ನೆಕ್ಸ್ಟು ಒಂದು ತಳ್ಳಂದು ಒಂದು ದೋತ್ರದ್ದಾಗಲಿ ಅಲ್ಲ ಯಾವ್ದಾರ ಒಂದು ತಳ್ಳಂದು ಬಟ್ಟೆ ಇತ್ತಪ್ಪ ಅಂತಂದರೆ ಅದನ್ನು ತೊಗೊಂಡು ಈ ಥರದ ಬಟ್ಟೆ ತೊಗೋಬೇಕು ಫ್ರೆಂಡ್ಸ. ತಳ್ಳಗಿರ್ಬೇಕಿದು. ಈ ಥರ ಅದ್ರ ಮೇಲೆ ಹಾಕಬೇಕು. ಈ ಥರ ತಳ್ಳನ ಬಟ್ಟೆ ಹಾಕಿ ನೆಕ್ಸ್ಟು ನಾವೇನು ಇದನ್ನು ಮಾಡ್ಕೊಂಡಿರ್ತೀವಿ, ರೆಡಿ ಮಾಡ್ಕೊಂಡಿರ್ತೀವಲ್ಲ ಪನ್ನೀರಿಂದು ಹಾಲೇನು ಒಡಿಸ್ಕೊಂಡಿರ್ತೀವಲ್ಲ ಇದನ್ನು ಆ ಬಟ್ಟೆಗೆ ಹಾಕೋಬೇಕು. ನೀರೆಲ್ಲ ಶೋಧಿಸ್ಕೋಬೇಕು. ಇದನ್ನು ಒಟ್ಟು ಆ ಬ್ಯಾಟ್ರಿ ಒಳಗೆ ಸ್ವಲ್ಪನೂ ನೀರಿರಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇನ್ನು ತಗೊಂಡೆ ಗ್ಯಾಸ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಹಾಕಾಕತ್ತೀನಿ ನೋಡಿರಿ. ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ನಾವು ಲಿಂಬೆಹಣ್ಣನ್ನು ಹಿಂಡ್ಕೊಂಡಿರ್ತೀವಿ. ಹಾಲು ಒಡಿಬೇಕಂತಂದು ಲಿಂಬೆಹಣ್ಣು ಏನು ಹಿಂಡ್ಕೊಂಡಿರ್ತೀವಲ್ಲ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರು ಹಾಕಿ. ಈ ಥರ ಮೇಲೆ ನೀರು ಹಾಕಿ ಕೈಯಾಡಿಸ್ಕೋಬೇಕು. ಅಂದ್ರೆ ಏನು ಹುಳಿ ಇರುತ್ತಲ್ಲ ಅದೆಲ್ಲ ನೀರಿನ ಗುಂಟ ಹೋಗ್ಬಿಡುತ್ತೆ. ಒಂದು 2 ಸರಿ ಚೆನ್ನಾಗಿ ಇದನ್ನು ತೊಳ್ಕೊರಿ. ನೋಡಿ ಫ್ರೆಂಡ್ಸ, ಈ ಥರ ಚೆನ್ನಾಗಿ ತೊಳ್ಕೊಬೇಕು. ಈ ಥರ ತೊಳ್ಕೊಳೋದ್ರಿಂದ ನಾವೇನು ರಸಗುಲ್ಲ ಏನು ತಯಾರಿಸ್ಕೊತೀವಿ ನೋಡಿರಿ, ಮಸ್ತ್ ಟೇಸ್ಟಾಗಿ ಬರ್ತಾವೆ ಇವು. ಸ್ವಲ್ಪ ಹುಳಿ ಅಂಶ ಇರೋಂಗಿಲ್ಲ. ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ನೀರು ಬಸಿದು ಒಂದು ಗಂಟು ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ನೋಡಿ. ಆ ಕಡೆ ಈ ಕಡೆ ಈ ಥರ ತೊಗೊಂಡು ಇದನ್ನು
ಬಸ್ಕೋಬೇಕು ಚೆನ್ನಾಗಿ, ನೀರೆಲ್ಲ ಇಳಿಬೇಕಿದೆ. ನೀರಿತ್ತಪ್ಪ ಅಂದ್ರೆ ಉಂಡೆ ಸರಿಯಾಗಿ ಬರೋಂಗಿಲ್ಲ. ನಾವೇನು ಇವಾಗ ಸಕ್ರೆ ಪಾಕ ಮಾಡಿ ಸಕ್ರೆ ಪಾಕದಾಗ ಹಾಕ್ತೀವಿ ನೋಡ್ರಿ, ಒಡೆ ಚಾನ್ಸಸ್ ಇರ್ತಾವೆ. ಆದಷ್ಟು ನೀರನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕಾದ್ರೆ ಬ್ಯಾಟ್ರ್ ಈ ಥರ ಬಂತಪ್ಪ ಅಂದ್ರೆ ಮಸ್ತ್ ರೆಡಿ ಆಗಿತ್ತಿದ್ದು ಅಂದಂಗೆ. ಇವಾಗ ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ತೊಗೊಂಡು ಚರ ನಾದಬೇಕು. ಇದನ್ನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವ ಥರ ನಾದ್ತೀರಿ ನೋಡು ಆ ಥರ ನಾದ್ಕೋಬೇಕು. ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ಇವಾಗ ಒಂದು ಪ್ಲೇಟಿಗೆ ತೊಗೊಂಡೀನಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಯಾವ ಥರ ನಾದ್ತೀವಿ ಆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತಾವೆ. ಇದಕ್ಕೇನು ಮೈದಾ ಹಿಟ್ಟು ಹಾಕೋ ಅವಶ್ಯಕತೆ ಏನು ಇರೋಂಗಿಲ್ಲ. ಹಾಕೋರು ಮೈದಾ ಹಿಟ್ಟನ್ನು ಹಾಕ್ತಾರೆ, ಒಂದು ಸ್ಪೂನ್ ಹಾಕ್ಕೊಂಡು ನಾದ್ಕೊತಾರೆ. ಆ ಥರ ಮಾಡೋ ಅವಶ್ಯಕತೆ ಏನಿಲ್ಲ. ಇದೇ ಥರನೂ ಸೂಪರಾಗಿ ಬರ್ತಾವೆ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು. ಈ ಥರ ಆಗಬೇಕಿದು. ಇಷ್ಟಾದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಅವಾಗ ಇದು ರೆಡಿ ಆಯಿತು ಅಂತ ಅರ್ಥ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಪಾಕ ಮಾಡ್ಕೊಳೋಣ. ಇಲ್ಲೇ ಒಂದು ಬಾಳಿಗೆ ತೊಗೊಂಡೀನಿ, ಅದಕ್ಕೆ ಸಕ್ಕರೆ ಹಾಕ್ಕೊಂಡೀನಿ. ಈ ಸಕ್ಕರೆ ಮುಳುಗೋಷ್ಟು ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡೋಗ್ತಿರ್ತೀರ ಆ ಥರ ನೀವು ಪಾಕನ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಪಾಕ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಅದ್ರಾಗ ಅದು ಬೇಯಬೇಕು. ನಾವೇನು ರಸಗುಲ್ಲ ಮಾಡ್ತೀವಲ್ಲ ಆ ಸಕ್ಕರೆ ಪಾಕದೊಳಗನ ಬೇಯಬೇಕು. ಇವಾಗ ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀರು ಹಾಕ್ಕೊಂಡೆ. ಅದು ಚೆನ್ನಾಗಿ ಈಗ ಪಾಕ ಆಗಬೇಕು. ಇದನ್ನು ಕುದಿಯಕ್ಕೆ ಬಿಡೋಣ. ಇವಾಗ ಇದು ಪಾಕ ಯಾವ ಥರ ಆಗ್ಬೇಕಂತಂದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ನೀವೇನು ಜಾಮೂನಿಗೆ ಮಾಡ್ಕೊತೀರಲ್ಲ ಆ ಪಾಕ ಬಂದರೆ ಸಾಕು, ಆ ಥರ ಇರಬೇಕಿದು ಪಾಕ. ಆ ಪಾಕ ಬಂದಮೇಲೆ ನಾವಿವಾಗ ರಸಗುಲ್ಲದ್ದು ಏನು ಲಡ್ಡು ಮಾಡ್ತೀವಿ ಇದ್ರಾಗ ಹಾಕಿ ಕುದಿಸ್ಬೇಕು. ಆ ಥರ ಇರಬೇಕದು ಪಾಕ. ತೀರ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ಮು ಇರಬೇಕು. ಬನ್ನಿ ಫ್ರೆಂಡ್ಸ, ಇವಾಗ ಪಾಕ ರೆಡಿ ಆಗಲಿ. ಇವಾಗ ರಸಗುಲ್ಲದ್ದು ಉಂಡಿನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ನೀವು ಸಣ್ಣದು ಅಂತಂದರೆ ಉಂಡೆಗಳನ್ನು ಸಣ್ಣ ಮಾಡ್ಕೋಬೋದು. ಯಾಕಂದರೆ ಪಾಕದಾಗ ಬಿದ್ದುಬಿಟ್ಲೆ ಉಂಡೆ ದೊಡ್ಡವಾಗೋ ಚಾನ್ಸಸ್ ಇರ್ತಾವೆ. ಆದಷ್ಟು ಮೀಡಿಯಮ್ ಸೈಜು ಮಾಡಿಕೊಂಡು ಇಟ್ಕೊಳ್ಳಿ. ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೋಬೇಕಪ್ಪ ಅಂತಂದರೆ ಸವರ್ಕೊಳ್ಳಿ, ಇಲ್ಲಾಂದರೆ ಹಾಗಾದ್ರೂ ಬರ್ತಾವೆ, ಹಾಗೇನೂ ಬರ್ತಾವೆ. ನೀವು ತುಪ್ಪ ಎಣ್ಣೆ ಸವರ್ಕೊಂಡ ಮಾಡ್ಬೇಕಂತೇನಿಲ್ಲ. ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಎಲ್ಲ ಉಂಡೆನೂ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನೆಕ್ಸ್ಟು ಪಾಕ ರೆಡಿ ಆಯಿತಾ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾಕನೂ ರೆಡಿ ಆಯಿತು.
ಇಷ್ಟು ನೀರು ಪಾಕ ಇದ್ದರೆ ಸಾಕು. ಇದು ನಿಮಗೆ ಸ್ಮೆಲ್ಲಿಗೆ ಏಲಕ್ಕಿ ಬೇಕಂದ್ರೆ ಏಲಕ್ಕಿ ಕೂಡ ಹಾಕೋಬೋದು. ಇದು ಜಾಸ್ತಿ ಏಲಕ್ಕಿ ಹಾಕೊಳಂಗಿಲ್ಲ. ನಿಮ್ಗೆ ಅದ್ರ ಫ್ಲೇವರ್ ಇಷ್ಟ ಅಂತಂದರೆ ಏಲಕ್ಕಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲೇ ಹಾಕ್ತಾಯಿಲ್ಲ, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ, ಇವಾಗ ಉಂಡೆನ ತೊಗೊಂಡಿನಿ. ಗ್ಯಾಸನ್ನು ಸಣ್ಣ ಇಟ್ಕೋಬೇಕು ಹಾಕೋ ಮುಂದೆ. ಇವಾಗ ಗ್ಯಾಸು ಸಣ್ಣ ಇಟ್ಕೊಂಡು ಒಂದೊಂದು ಉಂಡೆ ಏನವಲ್ಲ ಈ ಥರ ಬಿಟ್ಕೊಂಡು ಹೋಗಬೇಕು. ಇವು ಪಾಕದಲ್ಲಿ ಬಿದ್ದುಬಿಟ್ಲಿನ ಮತ್ತು ಇನ್ನೂ ಸ್ವಲ್ಪ ದೊಡ್ಡವಾಗೋ ಚಾನ್ಸಸ್ ಇರ್ತವೆ. ಒಂದು ಅಗಲವಾದ ಪಾತ್ರೆ ತೊಗೊಂಡು ಮಾಡೋದು ತುಂಬ ಉತ್ತಮ. ಈ ಥರ ಎಲ್ಲ ಉಂಡೆಗಳನ್ನು ಬಿಡಿ ಬಿಡಿಯಾಗಿ ಬಿಟ್ಕೋಬೇಕು. ನೋಡಿ ಫ್ರೆಂಡ್ಸ, ಇವಾಗ ಎಲ್ಲ ಉಂಡೆನೂ ಹಾಕ್ಕೊಂಡೆ. ಇವಾಗ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಡಬೇಕು. ಇವಾಗಿದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ, ಇವಾಗ ಫಸ್ಟ್ ಸ್ಟಾರ್ಟಿಂಗ ಉಂಡೆ ಹಾಕಿದ ಮೇಲೆ ಸಣ್ಣ ಉರಿ ಇಟ್ಟು ಒಂದು ಕುದಿನ ಕುದಿಸ್ಕೊಂಡೆ. ಇವಾಗ ಉರಿನ ಜಾಸ್ತಿ ಮಾಡಿ ಕುದಿಯಾಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಉರಿನ ಇಷ್ಟು ಸಣ್ಣ ಇಟ್ಕೊಂಡು ಇವಾಗ ಒಂದು ಕುದಿನ ಕುದಿಸ್ಕೊಂಡೀನಿ. ಇವಾಗ ಜಾಸ್ತಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಜಾಸ್ತಿ ಇಟ್ಕೊಂಡು ಇವಾಗ ಕುದಿಸಾಕತ್ತೀನಿ ನೋಡಿ ಫ್ರೆಂಡ್ಸ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದೀಲಿ. ರಸಗುಲ್ಲ ಏನು ಮಾಡೇವಲ್ಲ ನಾವು, ಅವನ್ನ ಆ ಪಾಕದಾಗೆಲ್ಲ ಕುಡಿದ್ಬಿಟ್ಲೇನ ದೊಡ್ಡ ದೊಡ್ಡ ಉಂಡೆಗಳಾಗಿ ಕಾಣ್ತಾವು. ಇವಾಗಿದು ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ, ಇದು ರಸಗುಲ್ಲ ರೆಡಿ ಆಯಿತು. ಇದು ಲಾಸ್ಟ್ ಎಂಡಿಗೆ ನಿಮಗೆ ತೋರ್ಸೋಕೆ ಆಗಲಿಲ್ಲ, ಯಾಕಂದರೆ ನನ್ನ ಫೋನು ಸ್ವಿಚ್ ಆಫ್ ಆಯಿತು. ಜಸ್ಟ್ ಏನಿಲ್ಲ, ಇದು ಪಾಕದಲ್ಲಿ ಇವು ಚೆನ್ನಾಗಿ ಕುದ್ವಪ್ಪ ಅಂತಂದರೆ ಬಾಲ್ಸ್ ಏನದಾವಲ್ಲ ದೊಡ್ಡ ದೊಡ್ಡ ಆಗ್ತಾವೆ. ಇವು ಈ ಥರ ದೊಡ್ಡವಾಗ್ಯಾವ ನೋಡಿ ಫ್ರೆಂಡ್ಸ. ಈ ಥರ ಆದವಪ್ಪ ಅಂತಂದರೆ ಇದು ಆಲ್ರೆಡಿ ರಸಗುಲ್ಲ ಆಯಿತು ಅಂತ ಅರ್ಥ. ಇವಾಗ ಇದು ರೆಡಿ ಆಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.